ಆಕಾಶವಾಣಿ ಧಾರವಾಡ. ಪ್ರಾಮಾಣಿಕ ಪದ್ದಕ್ಕ ಪ್ರಹಸನ. ರಚಿಸಿ ನಿರ್ದೇಶಿಸಿದವರು ಡಾಕ್ಟರ್ ಶಶಿಧರ ನರೇಂದ್ರ. ಪ್ರಾಮಾಣಿಕ ಪದ್ದಕ್ಕ. ಸತೀಶ, ಯಾರಿದ್ದೀರಿ ಮನಿಯೊಳಗ? ಯಾರು? ಓಹೋ, ಸುರೇಶ್ ಅವರು. ಬರ್ರಿ ಬರ್ರಿ, ಒಳಗ್ ಬರ್ರಿ. ಅರೆ ನೀನು ಬಂದಾರಲ್ಲ. ನಮಸ್ಕಾರ. ನಮಸ್ಕಾರ. ಏ ಪದ್ದ ನೋಡ, ಸುರೇಶ್ ಅವರು ದಂಪತಿ ಸಮೇತ ಬಂದಾರ. ಹೊರಗ್ ಬಾ. ಬರ್ರಿ, ಕೂಡ್ರಿ ವೈನಿಯವರ ಕೂಡ್ರಿ. ಅಂದಂಗ ಸತೀಶ್ ಅವ್ರ ಹೆಂಗಿದ್ದೀರಿ? ನಾವ್ ಆರಾಮಿದ್ದೇವ್ರಿ. ನೀವು? ನಾವು ಆರಾಮಿದ್ದೇವ್ ನೋಡ್ರಪ್ಪ. ಓಹೋ, ಸುನೀತಾ ಅವರು, ಸುರೇಶ್ ಅವರು ಬಂದಾರಲ್ಲ. ಬರ್ರಿ, ಬಹಳ ಚಲೋ ಆತು. ಹೆಂಗಿದ್ದೀರಿ ಸುನೀತಾ? ನಾವು ಆರಾಮಿದ್ದೀವ್ರಿ. ನೀವು ಆರಾಮಿದ್ದೀರಿ ಪದಕ? ಏನ್ ಆರಾಮ್ ಬಿಡ್ರಿ ಸುನೀತಾ. ಯಾಕ್ರಿ? ನೋಡಿದ್ರಿಲ್ಲೋ 8 ದಿನ ಬಿಡದ ಮಳಿ ಹ್ಯಾಂಗ್ ಸುರಿತು ಅಂತ. ಹೌದ್ರಿವಾ, ಸಾಕಾಗ್ ಹೋಗಿದ್ರಿವಾ. ಯಾರ ಮನ್ಯಾಗ ಬಟ್ಟಿ ಬರೀ ಏನೂ ಒಣಗಿಲ್ಲ. ನಮ್ಮ ಮನ್ಯಾಗೂ ಅದೇ ಹಣೆ ಬರ್ರಿ. ಅದ್ರಾಗ ನಮ್ಮ ಮನಿಯವ್ರ ಪ್ಯಾಂಟು ಶರ್ಟು ಅಂತೂ ಹಸಿನ ಇದ್ವು. ಹಿಂಗಾಗಿ ಅವರು 4 ದಿನ ರೀ ಅದ ಪ್ಯಾಂಟು ಅದ ಶರ್ಟ್ ಹಾಕೊಂಡಿದ್ರು. ಪದ್ದು ಅದಿರ್ಲಿ ಬಿಡು. ಹಾ ಹೇಳ್ರಿ ಸುರೇಶ್ ಅವ್ರ, ಏನ್ ಅಪರೂಪ ಇದು ನಮ್ಮ ಮನಿ ಕಡೆ ಬಂದ್ರಿ? ಏನಿಲ್ರಿ ಸತೀಶ್, ನಮ್ ಹಿರೇ ಮಗಳದು ಲಗ್ನ ಠರಾಚವೇನ್ರಪ್ಪ. ಮುಂದಿನ ತಿಂಗಳು 10ನೇ ತಾರೀಕು. ಇಲ್ಲೇ ಆ ಕಾಮಾಕ್ಷಿ ಕಲ್ಯಾಣ ಮಂಟಪದಾಗ. ಹಿಡಿಯ ತಗೋರಿ, ಕಾರ್ಡ್ ತಗೋರಿ. ದಯವಿಟ್ಟು ಎಲ್ಲಾರು ಲಗ್ನಕ್ಕೆ ತಪ್ಪದ ಬರ್ಬೇಕ್ರಪ್ಪ. ಮತ್ತ ಹೌದ್ರಿ, ನೋಡ್ರಿ ಪದ್ದಕ್ಕ, ನಿಮ್ ಮಗ ಮಗಳು ಎಲ್ಲಾರನು ಕರ್ಕೊಂಡ್ ಬರ್ಬೇಕ್ರ? ಆತಾತು, ಬಂದ ಬರ್ತೀವ್ರಿ. ಅವಶ್ಯ ಬರ್ತೀವಿ. ಅಲ್ಲ ಅಂದಂಗ ವೈನಿಯವರ, ಊಟ ಟೈಮ್ ಆಗ್ಯದ, ಅಪರೂಪಕ್ ಬಂದಿರಿ. ಇಬ್ರು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ರಿ. ಇಲ್ರಿ, ಊಟ ಗೀಟ ಏನ್ ಬೇಡ. ಅಲ್ರಿ, ಶಶಿನೂ ಇಲ್ಲ, ಅಮೂಲ್ಯನೂ ಇಲ್ಲ, ನಾವ ಇಬ್ರ. ಮತ್ ಯಾಕೆ ಅಡಿಗೆ ಮಾಡ್ತಿ? ನಿನ್ನ ಉಳ್ದದ್ ಅನ್ನನ ಚಿತ್ರಾನ್ನ ಮಾಡು ಅಂತ ನೀವ ಹೇಳಿದ್ದಿಲ್ಲ. ಇಲ್ಲಿ ಕೇಳ್ರಿಲೆ, ಅದು ಇಬ್ಬರಿಗೆ ಸಾಕಾಗುವಷ್ಟದ. ಅಲ್ಲ ಪದ್ದು, ಮತ್ತ ಅಡಿಗೆ ಮಾಡಿದ. ಇರ್ಲಿ, ಅದೆಲ್ಲ ಇರ್ಲಿ. ನಾವ್ ಈಗೇನು ಊಟಕ್ ನಿಲ್ಲೋದಿಲ್ಲ. ಯಾಕಂದ್ರ ನಮ್ಗಿನ್ನೂ ಕಾರ್ಡ್ ಹಂಚುದ. ಅಲ್ಲ ಇರ್ಲಿ. ಹಂಗಾರ ಒಂದಿಷ್ಟು ಚಹಾ ಬಿಸ್ಕಿಟ್ ತಗೊಳ್ರಿ. ಆತಾತು, ನಾನು ಚಹಾ ಮಾಡೇ ಬಿಡ್ತೀನಿ. ಏನ್ರಿ? ಏನದು? ಆ ಬಿಸ್ಕಿಟ್ಗೆ ಭಾಳ ಇರಿವ್ ಹತ್ತಿದ್ದು ಅಂತ ಹೇಳಿ ಮಾಳಿಗೆ ಮೇಲೆ ಬಿಸ್ಲಾಗಿಟ್ಟಿದ್ದೆ. ಈ ಸುಡ್ಲಿಕ್ಕಾಗಿ ಏನ್ರಿ ಹಿಡ್ಕೊಂಡ್ ಹೋಗ್ಯಾವೋ ಏನೋ, ನೋಡಿ ತಗೊಂಡ್ ಬರ್ರಿ. ಇರ್ಲಿ ಬಿಡ್ರಿ, ಇರ್ಲಿ. ಈಗೇನ್ ಚಹಾ ಬ್ಯಾಡ್ ಬಿಡ್ರಿ ನಮ್ಗ. ನೋಡ್ರಿ, ಈಗಂತೂ ಚಹಾ ಕುಡಿಯಂಗಿಲ್ಲ. ನನಗೂ ಬೆಳಗ್ಗೆಯಿಂದ ಬಹಳ ಕಡೆ ಆಗ್ಯದ್ರಿ. ನಾವೇನು ಬರ್ತೇವೆ. ಪದಕ, ಲಗ್ನಕ್ಕ ಬರುದು ತಪ್ಪಿಸ್ಬೇಡ್ರ. ಬರ್ತೀವಿ. ಛೇ ಅಲ್ಲ ಪದ್ದು, ಎಷ್ಟ್ ಸಲ ಹೇಳ್ಬೇಕು ಹಂಗ ಇದ್ದಕ್ಕಿದ್ದಂಗ ಮಾತಾಡಬೇಡ ಅಂತ? ನಾ ಏನ್ ತಪ್ಪು ಮಾತಾಡೇನ್ರಿ? ಸುಳ್ಳ ಏನ್ರಿ ಹೇಳುದೇನ? ನಮ್ ಮನಿ ಒಳಗ ನಮ್ ತಂದಿ ತಾಯಿ ಹಿರಿಯರು ನಮ್ಗ ಸಂಸ್ಕಾರ ಕೊಟ್ಟದ್ದೇನಂದ್ರ ಸುಳ್ಳು ಹೇಳ್ಬಾರ್ದು, ಪ್ರಾಮಾಣಿಕವಾಗಿರ್ಬೇಕು. ಸುಳ್ಳು ಹೇಳಿದ್ರ ದೇವ್ರು ಮೂಕೊಯ್ತಾನ ಅಂತ. ಥೋ ಈ ನಿನ್ನ ಪ್ರಾಮಾಣಿಕತನ ನನ್ನ ಕುತ್ತಿಗೆ ಬರ್ತದ. ನನ್ನ ಹಣೆ ಬರ. ಛೇ, 27 ವರ್ಷ ಆತು ಈ ಪ್ರಾಮಾಣಿಕ ಪೆದ್ದಿನ ಕಟ್ಕೊಂಡು. ನಾನು ಸ್ನಾನಕ್ಕೆ ಹೋಗ್ತೇನೆ. ನೀವೇನ ಅನ್ರಿ, ಸುಳ್ಳು ಹೇಳಿದ್ರ ದೇವ್ರು ಮೂಕೊಯ್ತಾನ. ಸತೀಶ್ ಅವರ ಮನ್ಯಾಗಿದ್ದೀರೇನು? ಓ, ಸುರೇಶ್ ಅಂಕಲ್, ಬರ್ರಿ ಒಳಗ್ ಬರ್ರಿ ಅಂಕಲ್. ಏನಪ್ಪಾ ಶಶಿ, ಆರಾಮಿದ್ದೇನಪ್ಪಾ? ನಾ ಆರಾಮಿದ್ದೀನ್ರಿ ಅಂಕಲ್, ನೀವ್ ಆರಾಮಿದ್ದೀರಿ? ಹ್ಞೂನಪ್ಪ, ನಾನು ಆರಾಮಿದ್ದೀನಿ. ಅಂದಂಗ ಸತೀಶ್ ಇದ್ದಾರ, ಕೂಡ್ರಿ, ಕರಿತೇನೆ, ಕೂಡ್ರಿ. ಅಪ್ಪ, ಅಮ್ಮ, ಸುರೇಶ್ ಅಂಕಲ್ ಬಂದಾರ. ಓಹೋ, ಬರ್ರಿ. ಯಾಕ ಸುನೀತಾ ಅವ್ರನ್ನ ಕರ್ಕೊಂಡ ಬಂದಿಲ್ಲ? ಇಲ್ರಿ ವೈನಿ, ಆಕಿ ಊರಾಗ ಇರ್ಲಿಲ್ಲ. ನಾನು ಒಂದು ಅರ್ಜೆಂಟ್ ಮೀಟಿಂಗ್ ಹೊಂಟಿದ್ದೆ, ಹಂಗ ಒಂಚೂರು ಹೊಕ್ಕ ಹೋಗೋಣ ಅಂತ ಬಂದೆ. ಓಹೋ, ಸುರೇಶ್ ಅವರು ಬಹಳ ಚಲೋ ಆತ್ ಬಂದದ್ದು. ನಮಸ್ಕಾರ ರೀ. ನಮಸ್ಕಾರ. ನಿಮ್ ಮಗಳ ಮದುವೆ ಅಂತೂ ಅರ್ಭಾಟ ಆತ್ ನೋಡ್ರಿ. ಏನು ಮಗಳು ಹಳೆ ಆರಾಮಿದ್ದಾರ? ಓ, ಅಗದಿ ಆರಾಮಿದ್ದಾರೇನ್ರಪ್ಪ.
ನೀವೆಲ್ಲ ನಮ್ಮ ಲಗ್ನಕ್ಕೆ ಬಂದ್ರಿ, ಭಾಳ ಚಲೋ ಆಯ್ತು. ಈಗ ನಾನು ಸ್ವಲ್ಪ ಅವಸರದಾಗಿದ್ದೇನೇನ್ರಪ್ಪ. ಈಗ ನಾ ಬಂದಿದ್ದು ಏನಪ್ಪ ಅಂತಂದ್ರೆ ನನ್ನ ಮಗ ಅಭಿಗೆ ಕನ್ಯಾ ನೋಡ್ಲಿಕ್ಕತ್ತೀನಿ. ನಿಮಗೆ ಗೊತ್ತದ, ಅವ ಮಲ್ಟಿ ನ್ಯಾಷನಲ್ ಕಂಪನಿ ಒಳಗೆ ಡಿಸೈನ್ ಇಂಜಿನಿಯರ್ ಅಂತ ಇದ್ದಾನ. ಹೌದು. 20 ಲಕ್ಷ ಪ್ಯಾಕೇಜ್ ಅದ. 4 ವರ್ಷ ಆಯ್ತು ನೌಕರಿ ಮಾಡ್ಲಿಕ್ಕತ್ತು. ನಾವು ನಿಮ್ಮ ಅಮೂಲ್ಯನ ಸಣ್ಣಂದಿರ್ತ ನೋಡೀವಿ. ಹೌದು. ನಮ್ಮ ಕುಟುಂಬ ನಿಮ್ಮ ಕುಟುಂಬದ ಮನೋಭಾವ ಹೊಂದತಾವ. ಅದಕ್ಕೆ ಕನ್ಯಾರ್ಥಿಯಾಗಿ ಬಂದೀನಿ. ಇದೇನ್ರಿ ಸುರೇಶ್ ಅವರ, ಹುಡುಕೋ ಬಳ್ಳಿ ಕಾಲಿಗೆ ಸಿಕ್ಕಂಗಾತು. ನಿಮ್ ಮನೆತನ, ನಿಮ್ಮ ಅಭಿ ಅಂತ ಹುಡುಗ ಹುಡುಕಿದ್ರು ಸಿಗುದಿಲ್ಲ. ಅಲ್ಲ, ನನಗಂತೂ ಒಪ್ಪಿಗದರಿಪ. ಯಾಕೋ ಶಶಿ, ನೀ ಏನಂತಿ? ಅದ್ರಾಗ ಏನ್ ಕೇಳುದಪ್ಪ, ಅಭಿಜಿತ ನನ್ನ ಗೆಳೆಯನ ಅಲ್ಲ, ಹೌದು, ಒಳ್ಳೆ ಹುಡುಗ. ನನ್ನ ತಂಗಿ ಅಮೂಲ್ಯಾಗ ಹೇಳಿ ಮಾಡಿಸಿದ ಹುಡುಗ. ಇಲ್ಲಿ ನೋಡ್ರಿ, ಅಭಿಜಿತ್ ನನ್ನ ಮಗ ಅಂತ ನಾ ಹೇಳುದಿಲ್ಲ, ಆದ್ರೆ ಅವನ ಸ್ವಭಾವ ಭಾಳ ಅಂದ್ರೆ ಭಾಳ ಚಲೋ ಅದ. ಹೌದು ಹೌದು. ಎಂತಹ ಪರಿಸ್ಥಿತಿ ಒಳಗೂ ಹೊಂದ್ಕೊಂಡು ಹೋಗ್ತಾನ. ಇನ್ನೇನು 2 ಮನೆತನ ಕೂಡ್ಬೇಕಾದ್ರೆ ಬಹಳಷ್ಟು ಸಂಗತಿಗಳು ಇರ್ತಾವ. ಹೌದು ಹೌದು. ಏನು ಮುಚ್ಚಿಟ್ಕೋಬಾರ್ದು. ಅದು ನಿಮ್ಮ ಮುಂದೆ ಮೊದಲೇ ಹೇಳಿಬಿಡ್ಬೇಕು. ಅದು ಏನಪ್ಪಾ ಅಂತಂದ್ರೆ, ನಮ್ಮ ಹುಡುಗ ಯಾವಾಗಾರ ಒಂಚೂರು ತಂಬಾಕ ತಿಂತಾನ ಅಷ್ಟ. ಅದ್ರಾಗ ಏನದ ಬಿಡ್ರಿ, ನಮ್ಮ ಅಮೂಲ್ಯನು ಅವಾಗ ಗುಟ್ಕಾ ತಿಂತಿರ್ತಾಳ. ಅವ 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 ಅಲ್ಲಿ ನೋಡಲಿ, ಅಡಿಗೆ ಮನ್ಯಾಗ ಬೆಕ್ಕು ಬೆಕ್ಕು ಬಂದದ, ಹಾಲಿಗೆ ಮುಚ್ಚಲ ಕಾಣಿಸ್ತದ. ಓಡ್ ಓಡ್ ಒಳಗೆ ಹೋಗು. ಹೋಗು. ಅಯ್ಯ, ಸುಟ್ಟು ಬರ್ಲಿ. ಈ ಬಾಜು ಮರಿ ಬಾವ್ಗ ಬೆಕ್ಕಿಗೆ ಎಷ್ಟು ಸಲ ಹೊಡೆದಿನಿ ಅಂತೀನಿ. ಮತ್ ಯಾವ ಮಾಯದ್ಲೆ ಏನೋ ಒಳಗ್ ಬಂದ ಬಿಡ್ತದ. ಇವತ್ತಿದ್ಕೊಂದ್ ಗತಿ ಕಾಣಿಸ ಬಿಡ್ತೀನಿ. ಅಂದಂಗ ಪದಕ್ಕ ಏನೋ ಹೇಳಕತ್ತಿದ್ರಲ್ಲ? ಅದೇನಿಲ್ಲ, ನಮ್ಮ ಅಮೂಲ್ಯ ಅನ್ಗುಣ ಭಾಳ ಚಲೋ ಅಂತ ನಮ್ಮವ್ವ ಅನ್ಲಿಕ್ಕತ್ತಿದ್ಲರೆ, ಅಷ್ಟ್ರಾಗ ಬೆಕ್ಕು. ಹೌದು, ಅದಕ್ಕೆ ಬೆಕ್ಕು ಓಡಿಸ್ಲಿಕ್ಕೆ ಹೋದ. ಅಂಕಲ್, ಒಂದ್ ಕಪ್ ಚಹಾ ಏನಾರ? ಚೇ ಬೇಡ, ಈಗ ನನಗ ತಡ ಆಗ್ಯದ, ನಾ ಬರ್ತೇನೆ. ಸತೀಶ್, ನಾ ಬರ್ತೇನೆ. ಅಲ್ಲ ಸುರೇಶ್, ಮತ್ತ ಅಭಿಜಿತ ಅಮೂಲ್ಯನ ಮಾತುಕತಿ ನೋಡ್ ಸತೀಶ್, ಇಲ್ಲ, ನನಗೀಗ ಮೀಟಿಂಗ್ ಹೋಗ್ಬೇಕು, ತಡ ಆಗ್ಯದ, ನಾ ಬರ್ತೀನಿ. ಸತೀಶ್ ಬಾಯ್. ಛೇ ಸುರೇಶ್ ಹೋಗೇ ಬಿಟ್ರು. ಎಂತ ಒಳ್ಳೆ ಸಂಬಂಧ. ಸುಖಾಸುಮನ ಕೈ ಬಿಟ್ಟು ಹೋತು. ಈ ನಿಮ್ಮ ಅವ್ಗ ಯಾವ ಹೊತ್ತಿಗೆ ಏನ್ ಮಾತಾಡ್ಬೇಕು, ಹೆಂಗ್ ಮಾತಾಡ್ಬೇಕು ಗೊತ್ತಾಗೋದಿಲ್ಲಲೋ. ಪೆದ್ದಿದ್ದಾಳಕ್ಕೆ. ಹೌದಪ್ಪ, ಅಭಿಜಿತ ಭಾಳ ಒಳ್ಳೆ ಹುಡುಗ. ಅಮೂಲ್ಯ ಅವಂದು ಒಳ್ಳೆ ಪೇರ್. ಆದ್ರ ಅವ್ವ ಹುಚ್ಚು ತರ ಏನಾರ ಮಾತಾಡಿಬಿಡ್ತಾಳ ಆತು. ಹುಷಪ್ಪ. ಏ ಶಶಿ, ಎಲ್ಲದನು ಆ ಬೆಕ್ಕು ಇಡೀ ಅಡಿಗೆ ಮನಿ ಬಾಚ್ಲ ಹಿತ್ಲ ಎಲ್ಲಾ ಹುಡ್ಕಾಡಿದೆ. ಎಲ್ಲದ ಬಾವ್ಗ ಸಿಗಲಿಲ್ಲ. ಎಲ್ಲ ಅಡ್ಕೊಂಡು ಕೂತದೋ ಏನೋ ಸುಟ್ಟು ಬರ್ಲಿ. ಅಯ್ಯ, ಸುರೇಶ್ ಅವ್ರು ಬಂದಿದ್ರಲ್ಲ, ಹೋಗೇ ಬಿಟ್ರ? ನಿನ್ ಹರಕ್ ಬಾಯಿ ಮುಂದ ಯಾರು ನಿಂದಿರ್ತಾರ? ಎಂಥ ಒಳ್ಳೆ ಸಂಬಂಧ ಎಲ್ಲ ಹಾಳು ಮಾಡಿದಿ. ಹೌದೌದು. ನಾ ಏನ್ ಮಾಡೇನ್ರಿ? ಅಲ್ಲ ಅವ್ವ, ಅವ್ರ ಮಗ ಯಾವಾಗರ ತಂಬಾಕ ಹಾಕೋತನ ಅಂದಾಗ ನೀನು ಅಮೂಲ್ಯ ಗುಟ್ಕಾ ತಿನ್ನೋದನ್ನ ಯಾಕೆ ಹೇಳಿಕ್ ಹೊಂಟಿದಿ? ಅದಕ್ಕ ನಾನು ಬೆಕ್ಕು ಬಂದದ ಅಂತ ಹೇಳಿ ನಿನ್ನ ಒಳಗ್ ಕಳಿಸಿದೆ. ಅದ್ರಾಗ ಏನ್ ತಪ್ಪದ? ನಾ ಏನ್ ಸುಳ್ಳು ಹೇಳಿ? ನೀನು ಸಂಬಂಧ ಬೆಳೆಸುವಾಗ ಇಬ್ಬರ ನಡುವ ಯಾವ ಗುಟ್ಟು ಇರಬಾರ್ದು ಅಂತ ಹೇಳಿಕ್ ಹೊಂಟಿದ್ದೆ. ಇಲ್ಲಿ ನೋಡ್ವಾ, ತಂಬಾಕದ ಉತ್ಪನ್ನ ತಿನ್ನೋದು ತಪ್ಪು. ನಾನು ಅಭಿಜಿತ್ಗ ಅಮೂಲ್ಯಾಗ ತಿಳಿಸಿ ಹೇಳಿ ಗ್ಯಾರಂಟಿ ಅವ್ರ ಚಟ ಬಿಡಿಸ್ತಿದ್ದೆ. ಆದ್ರೆ ಈಗ ನೀನು ಈ ವಿಷಯ ಹೇಳಿ ಈ ಸಂಬಂಧ ಕುದುರ್ದಂಗ್ ಮಾಡಿದೆ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಂದಾರ ನಮ್ಮ ಹಿರಿಯರು. ಈ ಮಾರಾಯ್ತಿಯಿಂದ ಚಲೋ ಸಂಬಂಧ ಬಿಟ್ಟು ಹೋತು. ನಮ್ಮ ನಸೀಬನ ಕೊಟ್ಟದ. ಪೆದ್ದಿದ್ದಾಳೋ ನಿಮ್ಮವ್ವ ಶಶಿ. ನಾ ಏನ್ ಮಾಡೇನ್ರಿ? ನಮ್ ಮನ್ಯಾಗ ಸಣ್ಣಂದಿರ್ತನ ಹೇಳ್ಯಾರ, ಸುಳ್ಳು ಹೇಳಬಾರ್ದು, ಸುಳ್ಳು ಹೇಳಿದ್ರ ದೇವ್ರ ಮೂಕೋಯ್ತಾನ ಅಂತ. ಅಂದಂಗ ಈ ಮೊಬೈಲು ಭಾಳ ಡಿಸ್ಟರ್ಬ್ ಮಾಡ್ತದೆ. ಅವ ಏನೋ ಶಶಿ, ಯಾಕೆ ಕರೀಲಿಕತ್ತಿ? ಅವ, ಈ ನನ್ನ ಮೊಬೈಲು ನಿನ್ನ ಹತ್ರ ಇಟ್ಕೋ. ಯಾರ್ದ ಫೋನ್ ಬಂದ್ರು ನಾನು ಮೊಬೈಲು ಮನೆಯಾಗ ಬಿಟ್ಟು ಹೋಗೇನಿ ಅಂತ ಹೇಳು. ಯಾಕೋ? ಮತ್ತ ನಿನ್ ಲಗ್ನ ಆಗೋ ಹುಡುಗಿ ಅನು ಬರುವುದಿಲ್ಲ ಅಂತ ಹೇಳಾಳೇನು? ಅದಕ್ಕೇನರೇ ಸಿಟ್ಟಾಗೇನು? ಮತ್ತ ಇಲ್ಲವಾ, ಅನು ಈ ಸದ್ದ ಬರ್ತಾಳ. ಮತ್ತ ನಾವಿಬ್ರು ಮಾತಾಡ್ಕೋತ ಕೂತಾಗ ಯಾರ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಾರ. ಅದಕ್ಕ ಈ ಮೊಬೈಲು ನಿನ್ನ ಹತ್ರ ಇರ್ಲಿ. ಅನು ಹೋದ ಮೇಲೆ ನಿನ್ನ ಕಡೆಯಿಂದ ಇಸ್ಕೋತೀನಿ.
ನೋಡು ಯಾರ್ ಫೋನ್ ಬಂದ್ರು ನಾ ಇಲ್ಲ ಅಂತ ಹೇಳು. ಆತ ಹಂಗ ಮಾಡ್ತೀನಿ. ಹಲೋ ಮಾಮಿ. ಹಾಯ್ ಶಶಿ. ಹಾಯ್ ಮಾಮಿ ಆರಾಮಿದ್ದೀರಿ? ಹೂನುವ ಆರಾಮಿದ್ದೀನಿ. ನಿಮ್ಮ ಅಣ್ಣ ವೈನಿ ಎಲ್ಲ ಆರಾಮಿದ್ದಾರ? ಹೂನ್ರಿ ಮಮ್ಮಿ ಆರಾಮಿದ್ದಾರ. ನಿಮ್ಮಿಬ್ಬರು ತಲೆ ಮೇಲೆ ಒಂದೆರಡು ಅಕ್ಕಿ ಕಾಳು ಹಾಕಿದ್ರ ನನಗ್ ಸಮಾಧಾನ ನೋಡು. ಇರ್ಲಿ ನೀವಿಬ್ರು ಮಾತಾಡ್ತೀರಿ, ನನ್ಗ ಒಳಗ್ ಕೆಲಸದ. ಅಂದಂಗ ಅನ್ನು ನೀವಿಬ್ರು ಇಲ್ಲೇ ಹಾಲಿನ ಸೋಫಾ ಮೇಲೆ ಕೂತು ಮಾತಾಡ್ತೀರಿ. ಅಮೂಲ್ಯನು ಎಂಫಿಲ್ ಅಭ್ಯಾಸಕ್ಕ ಅಂತ ಯೂನಿವರ್ಸಿಟಿಗೆ ಹೋಗ್ಯಾಳ. ಆಕಿ ಇದ್ದಿದ್ರ ಚಲೋ ಆಗ್ತಿತ್ತು. ನನಗ ಅಡಿಗೆ ಮನ್ಯಾಗ ಕೆಲಸ ಭಾಳ ಅದ ಏನವ. ಶಶಿ ಹೇಳಿದ್ ಕೇಳಿಸ್ತೋ ಇಲ್ಲೋ? ಇಬ್ರು ಇಲ್ಲೇ ಹಾಲ್ನಾಗ ಸೋಫಾ ಮೇಲೆ ಕೂತು ಮಾತಾಡ್ರಿ ಅಂದೆ. ಆತಾತು, ಎಷ್ಟ್ ಸಲ ಹೇಳ್ತಿ, ತಿಳಿತದ ನಮಗೂ. ಇಲ್ಲೋಡು, ನೀ ಕಾಳಜಿ ಮಾಡಬೇಡ. ಅಪ್ಪ ಅಂತೂ ನಮ್ಮವ್ವ ಒಳಗ್ ಹೋದ್ಲು. ಆದ್ರ ಅನು ಆಕಿ ಕಣ್ಣು ಕಿವಿ ಇತ್ಲಾಗ ಇರ್ತಾವ. ಇರ್ಲಿ ಅಂದಂಗ ಅನು, ನಿನ್ನೆಯಿಂದ ನನಗ ನಿಂದ ಚಿಂತೆ. ನೀ ಯಾವಾಗ ಬರ್ತಿ, ನಿನ್ ಯಾವಾಗ ನೋಡೀನಿ ಅಂತ. ಅಲ್ಲ ಹಂಗ ಇರ್ಬೇಕಪ್ಪ. ಮತ್ತ ಅನು, ನೀ ಹಾಕೊಂಡಿರೋ ಈ ಡ್ರೆಸ್ ನಿನಗ ಭಾಳ ಒಪ್ತದ. ನಿನ್ನ ಫಿಗರ್ಗೆ ಭಾಳ ಮ್ಯಾಚ್ ಆಗ್ತದ. ಅಂದಂಗ ನಿನ್ನೆ ನಾನು ನಿನಗ ಒಂದು ವಾಟ್ಸಪ್ ಮೆಸೇಜ್ ಕಳ್ಸಿದ್ದೆ, ಹೆಂಗ ಅನಿಸ್ತು? ಏ ಶಶಿ, ಖರೀನಾ ನೀ ಕಳ್ಸಿದ್ದ ಆ ಮೆಸೇಜು ಭಾಳ ಚಂದಿತ್ತು. ನಿನ್ನ ಕನ್ನಡ ಲ್ಯಾಂಗ್ವೇಜ್ ಭಾಳ ಚಲೋದ. ಹಂಗ ನೋಡಿದ್ರ ನಿನ್ನ ಹೈಟಿಗೆ ಸೂಟ್ ಆಗೋ ಹೇರ್ ಸ್ಟೈಲು ನಿಂದಲ್ಲ. ಉಳ್ದದ್ದೆಲ್ಲ ಓಕೆ. ಆದ್ರ ನೀ ನನಗ್ ಬರ್ದಿರೋ ಲವ್ ಲೆಟ್ರು ನನಗ ಭಾಳ ಹಿಡ್ಸಿದ್ವು. ಬಹುಶಃ ಅದಕ್ಕ ನಾನಿನ್ ಲವ್ ಮಾಡ್ಲಿಕ್ಕತ್ತೀನಿ ಅನಿಸ್ತದ. ನಿನ್ ಮೆಸೇಜ್ ಓದಿದ್ರ ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವನೆಂದು ಅಂತ ಜಯಂತ್ ಅವ್ರ ಹಾಡು ನೆನ್ಪಾಗ್ತವ. ಅಷ್ಟು ಚಂದ ಬರವಣಿಗೆ ಅದ ನಿಂದು. ಥ್ಯಾಂಕ್ಸ್ ಅನು. ಅದು ನನಗ ಮೊದಲಿನಿಂದನೂ ಸಾಹಿತ್ಯದೊಳಗ ಆಸಕ್ತಿ. ಹಿಂಗಾಗಿ ಯಾವ ವಿಷಯ ಕೊಟ್ಟರು ಬರೀಬಲ್ಲೆ. ಕರೆ ಹೇಳ್ಬೇಕಂದ್ರ ಎಷ್ಟೋ ಜನ ನನ್ನ ಫ್ರೆಂಡ್ಸು ನನ್ನ ಕಡೆಯಿಂದ ಲವ್ ಲೆಟರ್ ಬರಿಸಿ ತಮ್ ಲವರ್ಸಿ ಕೊಟ್ಟಾರ. ಬಾಳ ಮಂದಿಗೆ ಬರ್ದು ಹೆಲ್ಪ್ ಮಾಡಿ ನಾನು. ಶಶಿ ಏನವ ಇಲ್ಲಿ ನೋಡಿಲೆ, ಅವರು ಹಿಂದಕ ನಮ್ಮ ಮನೆಗೊಬ್ರು ಬಂದಿದ್ರಲ್ಲ, ಜಯಂತ್ ಅನ್ನೋರು. ಅದ ಆ ಸಿನಿಮಾ ಹಾಡು ಬರೆಯೋರು. ಅವ್ರೇನೋ ನಿನ್ಗ ಅರ್ಜೆಂಟು ಲೆಟರ್ ಬರೆದು ಕಳ್ಸಾರಂತಪ್ಪ. ಈಗಿಂದೀಗ ಶಶಿ ಕೊಡ್ರಿ ಅಂತ ಫೋನ್ ಬೇರೆ ಮಾಡಿದ್ರು. ಪಾಪ ಎಷ್ಟು ಒಳ್ಳೆಯವ್ರಿದಾರ. ತಗೊಳ್ವಾ ಅನ್ನು, ಈ ಫೋನ್ ಹಿಡ್ಕೋ. ಶಶಿಗೆ ನೀನ ಕೊಟ್ಬಿಡು ಫೋನ್ ಅದನ್ನ ಆ ಕಡೆ. ಮಾಮಿ, ಜಯಂತ್ ಅವ್ರು ಬರೆದಿದ್ ಮೆಸೇಜ್ ನೋಡೋಣ. ತಡಿ. ಅರೆ, ಇದು ಅನು ಅಂತ ನನ್ನ ಹೆಸರಿಗೆ ಅದ. ನೀ ನನಗ್ ಬರೆದು ಕೊಡ್ತಿದ್ ಲೆಟರ್ ನಂಗ ಅದಲ್ಲ. ಓಹೋ, ಗೊತ್ತಾತು. ಶಶಿ, ನೀನು ಆ ಜಯಂತ್ ಅವ್ರ ಕಡೆಯಿಂದ ಇವನ್ನೆಲ್ಲ ಬರ್ಸಿ ನೀನ ಬರ್ದೀನಿ ಅಂತ ಹೇಳಿ ನನ್ಗ ಫಾರ್ವರ್ಡ್ ಮಾಡ್ತಿದ್ದೆ. ನಾನು ಅದ ಖರೆ ಅಂತ ನಂಬಿ ನಿನ್ ಪ್ರೀತಿ ಮಾಡ್ದೆ. ನೀನು ನನಗ ಬಹಳ ಮೋಸ ಮಾಡಿದಿ. ಅನು, ಇಲ್ಲ, ಖರೆ ಅಂದ್ರು ನಾನಾ ಬರ್ದಿನ. ಪ್ರಾಮಿಸ್. ಇಕ ತಾಯಿಲ್ಲ, ಆ ಉಳ್ದದ್ ಮೆಸೇಜು ನನ್ ಮೆಸೇಜು ಕಂಪೇರ್ ಮಾಡಿ ನೋಡ್ತೀನಿ. ಯಾಕನು ಒಮ್ಮೆಲೆ ಹಿಂಗೆ ಸಿಟ್ಟಿಗೆ ಒದ್ರಾಡ್ಲಿಕತ್ತಿ? ಮಾಮಿ, ನಿಮ್ ಈ ಸುಪುತ್ರ ಆ ಜಯಂತ್ ಅವ್ರ ಕಡೆಯಿಂದ ಲವ್ ಲೆಟರ್ ಬರೆಸಿ ತಾನ ಬರ್ದೀನಿ ಅಂತ ನನ್ ಮುಂದ ಡೌಲ್ ಮಾಡ್ದ. ನಾ ನಂಬ್ದೆ. ಎಂಥ ಮೋಸ ಆತಿದು. ಇನ್ನು ನಮ್ದು ನಿಶ್ಚಯ ಲಗ್ನ ಆಗಿಲ್ಲ. ಈಗ ಗೊತ್ತಾತು. ಚಲೋ ಆತು. ಗುಡ್ ಬೈ ಶಶಿ. ಅನು ಸಾರಿ, ನನ್ ತಪ್ಪಾಗಿದೆ. ಆದ್ರೆ ಅಯ್ಯೋ, ನಿನ್ನ ಕರೆನ ಪ್ರೀತಿ ಮಾಡ್ತೀನಿ, ಪ್ಲೀಸ್. ಅಯ್ಯೋ ಹೋಗೇ ಬಿಟ್ಲು. ಯಾಕ ಹಂಗೆ ಹೋದ್ಲಕ್ಕಿ ಎದ್ದು? ಅವ ಎಲ್ಲ ನಿನ್ನಿಂದನ. ನಾನು ನಿನಗೆ ಹೇಳಿದ್ದಿಲ್ಲ ಆ ಮೊಬೈಲ್ ಇಲ್ಲಿಗೆ ತರಬೇಡ, ಯಾರು ಫೋನ್ ಮಾಡಿದ್ರು ನಾ ಇಲ್ಲ ಅಂತ ಹೇಳು ಅಂತ ಹೇಳಿದ್ದಿಲ್ಲ. ಈಗ ನೋಡು ಎಷ್ಟು ಭಾನ್ಗಡಿ ಆತು. ನಾ ಏನ್ ಮಾಡ್ಲು? ಪಾಪ ದೊಡ್ಡವ್ರು ಫೋನ್ ಮಾಡ್ಯಾರ, ಅವ್ರಿಗೆ ಹ್ಯಾಂಗ್ ಸುಳ್ಳು ಹೇಳುದು ಅಂತ ತಂದ್ ಕೊಟ್ನಪ್ಪ. ಹಿಂಗಾಗ್ತದಂತ ನನಗೇನ್ ಗೊತ್ತು? ಮೊದಲ ಈಗ ನಮ್ಮಂತ ಗಂಡು ಹುಡುಗರಿಗೆ ಕನ್ಯಾ ಸಿಗೋದು ಕಷ್ಟ ಆಗ್ಯದ. ಅಂತ ಹೊತ್ನ್ಯಾಗ ನೀ ಹಿಂಗ ಮಾಡಿ ನನ್ನ ಪ್ರೀತಿ ಅನ್ನೋನ್ನ ಓಡಿಸ್ಬಿಟ್ಟಿ. ಅಲ್ಲ, ಆಕಿ ಸಟ್ಕೊಂಡು ಹೋಗಿದ್ದು ನನಗೂ ಬ್ಯಾಸರ ಆಗ್ಯದ. ಆದ್ರ ನಮ್ಮ ಮನ್ಯಾಗ ನಾವು ಸಣ್ಣಂದಿರ್ತನ ನಮಗೇನ್ ಸಂಸ್ಕಾರ ಕಲ್ಸ್ಯಾರ? ಸುಳ್ಳು ಹೇಳಬಾರ್ದು,
ಸುಳ್ಳು ಹೇಳಿದ್ರ ದೇವ್ರು ಮೂಗ್ ಕೊಯ್ತಾನ. ಏನ ಪದ್ದಿ ಪದ್ದಿ ಓ ಓ ಆ ಪ್ಯಾಟಿಗೆ ಹೊಂಟೇನಿ, ಏನಾರ ತರ್ಬೇಕೇನು? ಅರೆ ಇದೇನಿದು? ಸುರೇಶ ಆ ಗಂಡ ಹೆಂಡತಿ ಹಿಂದಿಂದ ಯಾವ್ದೋ ಹುಡುಗಿ ಇತ್ಲಾಗ ಬಂದ್ರಲ್ಲ. ಓ ಸತೀಶ ಏನ್ರಿ ಮನ್ಯಾಗ ಇದ್ದಿರಲ್ಲ, ಬಹಳ ಚಲೋ ಆತು. ಹಾ ಬರ್ರಿ 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 ಸುರೇಶ ಬರ್ರಿ. ನಮಸ್ಕಾರ ರೀ. ವೈನಿ, ಓ ಅಂದಂಗ ಅನುನು ಬಂದಾಳಲ್ಲ. ಹೌದೌದು. ಅಲ್ರಿ ಈಕೆ ಅಲ್ಲಿ ಸಿಕ್ರಿ ನಿಮಗ, ಏನಂತೀವ ಅನು? ಹೇಳ್ರಿ ಮಾಮ. ನಾವು ನಿಮ್ ಮನಿ ಕಡೆನ ಬರ್ಲಿಕತ್ತಿದ್ವಿ, ದಾರ್ಯಾಗ ಅನುಶಿಕ್ಳು. ಹೌದು. ಆಕಿನು ನಮ್ ಕಾರ್ನಾಗ ಹತ್ತಿಸ್ಕೊಂಡ ಬಂದ್ಬಿಟ್ವಿ. ಓಹೋ ಸುನೀತಾ ಅವರು ಬಂದ್ರಲ್ಲ, ಬಹಳ ಚಲೋ ಆತು. ಬಹಳ ದಿನ ಆಗಿತ್ತು ಇತ್ಲಾಗ ಬಂದಿದ್ದೇ ಇಲ್ಲ. ಹೌದ್ರಿ ಪದಕ್ಕ. ಬರ್ರಿ 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 ಕೂಡ್ರಿ. ಅಲ್ಲ ಅನುನು ಬಂದಾಳ ಅಂದಂಗ ಶಶಿ, ಏ ಶಶಿ ಬಾರು ಇಲ್ಲಿ ಹೊರಗ. ಎಲ್ಲರೂ ಬಂದಾರಲ್ಲ. ಹಾ ಸುನೀತಾ ಅವ್ರ ಬಿಸ್ಲಾಗ್ ಬಂದಿರಿ, ತಣ್ಣಗೊಂದಿಷ್ಟು ಶರ್ಬತ್ ಮಾಡ್ತೀನಿ. ಬೇಡ ಶರ್ಬತ್ ಗಿರ್ಬತ್ ಏನ್ ಬೇಡ, ಅದೆಲ್ಲ ಇರ್ಕೊಳ್ತಕ ನಾವು ಹೋಳಿಗೆ ಊಟ ಉಂಡು ಹೋಗ್ಲಿಕ್ಕಂತೇಳೆ ಬಂದೀವಿ. ಅಲ್ಲ ಏನ್ ವೈನಿ ಹಿಂಗ ಒಗಟ್ನಂಗ್ ಮಾತಾಡಿದ್ರ? ನೋಡ್ರಿ ಸತೀಶ್ ರಾವ್, ವಿಷಯ ನೋಡ್ರಿ ಹಿಂಗದ. ಈಗ ಸ್ವಲ್ಪ ದಿವಸದ ಹಿಂದ ನಾನು ನಿಮ್ಮ ಮಗಳ ಅಮೂಲ್ಯನ್ನ ನನ್ನ ಮಗ ಅಭಿಜಿತ್ನ ಸಲುವಾಗಿ ವಿಚಾರ ಮಾಡಿದ್ನಲ್ಲ. ಹೌದು. ಅವಾಗ ನಾನು ಹೆಂಡತಿ ಸುನೀತಾ ಊರಾಗ ಇದ್ದಿದ್ದಿಲ್ಲ. ಹೌದು ಹೌದು ಹೌದು, ಅವಾಗ ಅವ್ರು ಬಂದಿದ್ದಿಲ್ಲ. ಆಕೆ ಬಂದ ಮೇಲೆ ಆಕಿನ ಕೇಳಿದೆ, ಆಕಿನೂ ಒಪ್ಕೊಂಡ್ಲು. ನನ್ನ ಮಗ ಅಭಿಜಿತ ನಿಮ್ಮ ಮಗಳ ಅಮೂಲ್ಯನ್ನ ಒಪ್ಪ್ಯಾನೇನ್ರಪ್ಪ. ನಮಗೆಲ್ಲರಿಗೂ ನಿಮ್ಮ ಮಗಳು ನಿಮ್ಮ ಮನೆತನ ಹಿಡಿಸದ. ನೀವು ಒಪ್ಪಿದ್ರ ನಾವಂತೂ ಯಾವ ವರದಕ್ಷಿಣೆ ವರೋಪಚಾರ ಇಲ್ಲದ ಮದ್ವೆ ಮಾಡ್ಕೊಳ್ಳಿಕ್ಕೆ ತಯಾರಿದ್ದೀವಿ. ಯಾರು ಬೇಡ ಅಂತಾರಿ? ಅಂದಂಗ ಅಮೂಲ್ಯ ಎಲ್ಲಿದ್ದಾಳ? ಅಂಕಲ್, ಆಕಿ ಯೂನಿವರ್ಸಿಟಿಗೆ ಹೋಗ್ಯಾಳೆ. ಈಗ ಫೋನ್ ಮಾಡಿ ಕರೆಸ್ತೀನಿ ತಡ್ರಿ. ಇಂಥ ವೇಳಾದಾಗ ಈಕಿ ಒಂದು ಯೂನಿವರ್ಸಿಟಿಯಾಗ ಹೋಗಿ ಕುಕ್ಕರ್ಸ್ಕೊಂಡಿರ್ತಾಳ. ನಮಗಂತೂ ಬಹಳ ಸಂತೋಷ ಆತ್ರಿಪ್ಪ. ಇನ್ನ ಶಶಿದೊಂದು ಇಲ್ಲಿ ನೋಡ್ರಿ ಸತೀಶ್ ರಾವ್, ಈಕ ಇಲ್ಲೇ ನಿಮ್ಮ ಸೊಸಿ ಅನೂನು ಇದ್ದಾಳ. ಶಶಿ ಸಲುವಾಗಿ ಕಾಯ್ಕೋತಿದ್ದಾಳ. ಅದಕ್ಕೆ ಅಕ್ಕಿನ್ನೂ ಕರ್ಕೊಂಡ ಬಂದ್ವಿ. ಯಾಕವಾ ಏನಂತಿ ಅನು? ಹೋಗ್ರಿ ಕಾಕ, ನನ್ಗೆ ನಾಚಿಗೆ ಆಗ್ತದ. ಅಲ್ವಾ ಅನು, ಅವತ್ತ ಮತ್ ನಮ್ ಶಶಿ ಯಾರ್ದೋ ಕಡೆಯಿಂದ ಪತ್ರ ಬರ್ಸಾನ ಅಂತ ಬೈದು ಸಿಟ್ಟಿಗೆದ್ದು ಹೋಗಿದ್ದಿ. ಹಂಗೇನಿಲ್ರಿ ಮಮ್ಮಿ. ಪದ್ದಕ್ಕ ಅವನು ನನಗ ಆ ಪ್ರಸಂಗ ಹೇಳಿದ್ಲು. ಅನು ಗೊತ್ತದ, ಶಶಿ ಒಳ್ಳೆ ಹುಡುಗ, ಚಲೋ ನೌಕರಿ, ಸಂಭಾವಿತ ಮನೆತನ, ಆ ಲೆಟರು ಪಟರು ಎಲ್ಲ ತಾತ್ಪೂರ್ತಿಕ ಅಂತ. ಬದುಕು ಮುಖ್ಯ. ಆಕಿನೂ ಒಪ್ಕೊಂಡಾಳ. ಆಕಿ ಅಣ್ಣ ಅತ್ತಿಗೆ ನಾಳೆ ನಿಮ್ ಮನೆಗೆ ಮಾತುಕತೆಗೆ ಬರ್ತಾರಂತ. ಚಲೋ ಆತಲ್ಲ. ಬಾಳ ಚಲೋ ಆತ ಚಲೋ ಆತ. ಹೌದ್ ಹೌದು. ಆತಲ್ರಿ ಸತೀಶ್ ರಾವ್, ಇನ್ನೇನ್ರಪ್ಪ, ಎರಡು ಲಗ್ನ ಒಂದ ಹಂದರದಾಗ ಹಾಗೆ ಹೋಗ್ಲಿ. ಆಗ್ಲಿರಿ, ಯಾರ್ ಬೇಡ ಅಂತಾರ? ಅಬ್ಬಾ ದೇವ್ರ ದೊಡ್ಡವ. ಯಾಕಂದ್ರ ನನ್ನ ಪ್ರಾಮಾಣಿಕ ಮಾತಿನಿಂದ ಏನೆಲ್ಲಾ ಅವಘಡ ಆಗಿದ್ದು ಹೆಂಗಪ್ಪ ಅಂತ ಚಿಂತೆ ಆಗಿತ್ತು. ಯಾಕಂದ್ರ ನಾವು ಸಣ್ಣವರಿದ್ದಾಗ ಮನ್ಯಾಗ ಹೇಳ್ಕೊಟ್ಟಿದ್ದು ಸುಳ್ಳು ಹೇಳಬಾರ್ದು ಅಂತ. ಯಾಕಂದ್ರ ಸುಳ್ಳು ಹೇಳಿದ್ರ ದೇವರು ಇದುವರೆಗೆ ಪ್ರಾಮಾಣಿಕ ಪದ್ದಕ್ಕ ಪ್ರಹಸನ ಕೇಳಿದಿರಿ. ಪಾತ್ರವರ್ಗ: ಸುರೇಶ್ ವೀರಣ್ಣ ಪತ್ತಾರ್, ಸತೀಶ್ ಉಮೇಶ್ ನಾಯಕ್, ಸುನೀತಾ ವಿಷಯ ಜೇವೂರ್, ಪದ್ದಕ್ಕ ಮಂಜುಳಾ ಪುರಾಣಿಕ್, ಶಶಿ ಡಾಕ್ಟರ್ ಶಶಿಧರ ನರೇಂದ್ರ, ಅನು ಆರತಿ ದೇವಿಶಿಖಾಮಣಿ. ಈ ನಾಟಕವನ್ನು ಬರೆದು ನಿರ್ದೇಶಿಸಿದವರು ಡಾಕ್ಟರ್ ಶಶಿಧರ ನರೇಂದ್ರ.